ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ಮಾರ್ನಿಂಗಿಂದ ನೋಡ್ತಾ ಇದ್ದೇನೆ, ನೈಟಿಂದ ಒಂದು ರೂಮರ್ ಪಾಸ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಏನಪ್ಪ ಅಂತ ಹೇಳಿದ್ರೆ, ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಯೆಲ್ಲೋ ಕಾರ್ಡ್ ಕೊಟ್ಬಿಟ್ಟು ಹೊರಗೆ ಕಳಿಸ್ತಾ ಇದ್ದಾರೆ. ಡೋಂಟ್ ವರಿ ಗಾಯ್ಸ್, ಫಸ್ಟ್ ನಿಮಗೆ ಯೆಲ್ಲೋ ಕಾರ್ಡ್ ಯಾಕೆ ಕೊಡ್ತಾರೆ ಏನು ಅಂತ ನಾನು ಹೇಳ್ತೇನೆ. ಬಿಗ್ ಬಾಸ್ ಮನೇಲಿ ಯಾರಾದರೂ ಕೆಟ್ಟ ವರ್ಡ್ಸ್ ಪದಗಳನ್ನ ಯೂಸ್ ಮಾಡಿದ್ರೆ ಯೆಲ್ಲೋ ಕಾರ್ಡ್ ಕೊಟ್ಬಿಟ್ಟು ಕಳಿಸೋದು ಅನ್ನೋದು ಒಂದು ಇದೆ, ಆಯಿತಾ? ಹಾಗಂತ ಹೇಳಿ ಗಿಲ್ಲಿ ನಟ ಕೆಟ್ಟ ಮಾತು ಮಾತಾಡಿದ್ದಾನೆ ಅನ್ನೋದಾದರೆ ಖಂಡಿತ ಇಲ್ಲ, ಅವರು ಮಾತಾಡಿಲ್ಲ. ಇದು ಯಾಕಪ್ಪ ಇದು ಪಾಸ್ ಆಗ್ತಾ ಇದೆ ಎಲ್ಲ ಕಡೆ ಈ ರೂಮರ್ ಅಂತ ಹೇಳಿದ್ರೆ ಗೈಸ್, ನಿನ್ನೆ ಆ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಸ್ಪಂದನ ಎಲ್ಲ ನಡ್ಕೊಂಡು ಬರ್ತಾ ಇರ್ತಾರೆ, ಆಯಿತಾ? ಕಾವ್ಯ ಗಿಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ. ಗಿಲ್ಲಿ ಒಂದು ಹಾಡು ಹೇಳ್ತಾನೆ. ಆ ಹಾಡಿನ ಮಧ್ಯದಲ್ಲಿ ನನ್ನ ಸೌತಿ ಮಗಳೇ ಅಂತ ಬರುತ್ತೆ. ಅದು ಹಾಡು, ಅದು ಮಂಡ್ಯ ಕಡೆ ಭಾಷೆ. ಅದಕ್ಕೆಲ್ಲ ಬಿಗ್ ಬಾಸ್ ಮನೆಯಿಂದ ಎಲ್ಲ ಹೊರಗೆ ಹಾಕೋದು ಅದೆಲ್ಲ ಚಾನ್ಸೇ ಇಲ್ಲ. ಅದು ಕಾಮನ್ ಆಗಿ ಅವರು ಮಾತಾಡೋ ಅಂಥ ಭಾಷೆ ಅದಾಗಿರುತ್ತೆ. ಮತ್ತು ಇನ್ನೊಂದು ಗೈಸ್, ಸ್ಪಂದನ ನಕ್ಕೊಂಡು ಅದನ್ನು ಆರಾಮಾಗಿ ತಗೊತಾನೆ. ಸ್ಪಂದನನಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಇವರು ಮಾತಾಡಿರೋ ಮಾತು ಸ್ಪಂದನನಿಗೇನಾದರೂ ಹರ್ಟಾಗಿದ್ದರೆ ಗಿಲ್ಲಿ ಮೇಲೆ ಅವರು ರೇಗ್ತಾ ಇದ್ರು, ಸ್ಟ್ಯಾಂಡ್ ತಗೋತಾ ಇದ್ರು, ಬೇರೆ ಏನಾದರೂ ಹೇಳ್ತಾ ಇದ್ರು, ಇಲ್ಲ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಬಿಗ್ ಬಾಸ್ಗೆ ಅವ್ರು ಹೇಳ್ಕೊಳ್ತಾ ಇದ್ರು, ಆಯಿತಾ? ಇದು ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಮ್ಮ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಈ ಥರ ರೀಸನ್ಗೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಅಂದರೆ ಗಿಲ್ಲಿ ನಟ ಅಷ್ಟು ಈಸಿಯಾಗಿ ನಮ್ಮ ಗಿಲ್ಲಿ ಆ ಥರ ಎಲ್ಲ ಭಾಷೆಗಳನ್ನ ಯೂಸ್ ಮಾಡಿಲ್ಲ. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಷ್ಟೇ, ಕೆಲವೊಬ್ಬರಿಗೆ ಹಾಗಂದರೆ ಏನು ಕೆಲವು ಕಡೆ ಗೊತ್ತಿರಲ್ಲ. ಈಗ ಇದರಲ್ಲೆಲ್ಲ ಮಂಡ್ಯ ಸೈಡೆಲ್ಲ ಅದೆಲ್ಲ ಕಾಮನ್ ವರ್ಡ್ ಆಗಿರುತ್ತೆ, ಕಾಮನ್ ಭಾಷೆ ಆಗಿರುತ್ತೆ. ಹಾಗಾಗಿ ಯಾರು ಅನ್ಯತಾ ಭಾವಿಸೋಕ್ಕೆ ಹೋಗಲೇಬೇಡಿ. ಖುಷಿಯಿಂದ ಇರಿ. ನಿಮ್ಮೆಲ್ಲರ ಸಪೋರ್ಟ್ ಗಿಲ್ಲಿಗೆ ಸದಾ ಹೀಗೆ ಇರಲಿ. ಈ ವಿಷಯಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದು ಜಸ್ಟ್ ರೂಮರ್. ಆಮೇಲೆ ಮತ್ತೆ ನಮ್ಮ ಮಾಳು ಹೋಗಿ ಮಾಳಿಗೂ ಕೂಡ ಬೇಕಾಬಿಟ್ಟು ಕಮೆಂಟ್ಗಳು ಪಾಸ್ ಮಾಡ್ತಾ ಇದ್ದೀರಾ, ಬೇಕಾಬಿಟ್ಟು ಏನೇನೋ ಮಾತಾಡ್ತಿದ್ದಾರೆ. ಏನಪ್ಪ ಅಂದರೆ ಗೈಸ್, ಮಾಳು ಕೂಡ ಅಲ್ಲಿ ಕೂತ್ಕೊಂಡಾಗ ಎಲ್ಲರೂ ಫೋರ್ಸ್ ಮಾಡ್ತಾರೆ, ಒಂದು ಹಾಡು ಹೇಳು ಅಂತ. ಆಗ ಮಾಳು ಅವರು ಒಂದು ಹಾಡು ಹೇಳ್ತಾರೆ, ಏನಾಯಿತು ನಿನಗೇನಾಯಿತು ಅಂತ. ಅದಕ್ಕೆ ಕೆಲವೊಬ್ಬರು ಏನಂತ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಗೆದ್ದಿರೋದು ಒಂದು ಆಟ ರಕ್ಷಿತನ ಜೊತೆ ಸೇರಿಕೊಂಡು, ಅದಕ್ಕೆ ನೀನು ಇಷ್ಟೊಂದು ಮೆರಿತಾ ಇದೀಯಾ, ಹಾಗೆ ಹೀಗೆ ಅಂತೆಲ್ಲ. ಅದೆಲ್ಲ ಯಾಕೆ ಗೈಸು? ಸೊ ಅದು ಜಸ್ಟ್ ಅವರು ಫನ್ನಾಗಿ ಟೈಮ್ ಪಾಸಿಗೆ ಹಾಡ್ತಾ ಇರೋದಷ್ಟೇ. ಅದರಲ್ಲೇನು ಈ ಥರ ಇಲ್ಲ. ಮಾಳು ಹಾಗೆ ಉದ್ದೇಶಪೂರ್ವಕವಾಗಿ ನಾವು ಸ್ಟಾರ್ಟಿಂಗಿಂದ ನೋಡಿದ್ದೀವಲ್ವಾ, ಒಬ್ಬರಿಗೆ ಹರ್ಟ್ ಮಾಡಬೇಕು, ಕಾಲೆಳೆಬೇಕು, ಆ ಥರ ಮನಸ್ಥಿತಿಯವರು ಮಾಳು ಅಲ್ವೇ ಅಲ್ಲ. ಅದು ಸುಮ್ಮನೆ ಒಂದು ಆಟ ಆಡ್ತಾ ಇದ್ದಾರೆ, ನಮಗೆ ಬೇರೆಯವ್ರ ಫೇವರಿಸಮ್ ಇದ್ದಾರೆ, ಅವ್ರ ಮುಂದೆ ಇವ್ರು ಗೆದ್ರು ಅನ್ನೋದು ಅಂದ ಮಾತ್ರಕ್ಕೆ ಅವ್ರನ್ನ ಬೇರೆ ಥರನೇ ಪೋಟ್ರೆ ಮಾಡೋದು ನನ್ನ ಪ್ರಕಾರ ಏನೋ ನನಗೆ ತಪ್ಪು ಅಂತ ಅನಿಸುತ್ತೆ ಗೈಸ್. ಆಮೇಲೆ ಮತ್ತೆ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಜಾನ್ವಿ ಅವರು ಚಾನೆಲಲ್ಲಿ ಕೂತ್ಕೊಂಡು ಬೇಕಾಬಿಟ್ಟು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಗೈಸ್. ನೀವು ಅಬ್ಸರ್ವ್ ಮಾಡಿರ್ತೀರ. ಬಂದಾಯಿತು, ಬಂದು ನಮ್ಮ ಗಿಲ್ಲಿ ವಿಷಯ ಬಿಟ್ಟರೆ ಬೇರೆದಿಲ್ಲ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಚಾನಲಲ್ಲಿ ಕೂತು, ಜನ ಮರಳೋ ಜಾತ್ರೆ ಮರಳೋ ಅಂತ. ಜಾನ್ವಿ ಅವರೇ, ಹಾಗಾದರೆ ನೀವು ಇದ್ರಲ್ಲ, ನಿಮಗೇನಂತ ಹೇಳಬೇಕು? ನಿಮಗೂ ಮ್ಯಾಚ್ ಆಗುತ್ತಾ ಹಾಗಾದರೆ ಅದು ವರ್ಡ್ಸು? ಆಮೇಲೆ ಗಿಲ್ಲಿ ಓಕೆ, ಇವ್ರಿಗೂ ಮ್ಯಾಚ್ ಆಗುತ್ತೆ ಅನಿಸುತ್ತೆ, ಅದಕ್ಕೇ ಎಷ್ಟು ದಿನ ಇದ್ದು ಬಿಟ್ಟು ಬಂದ್ರೇನೋ. ಏನಂತ ಮಾತಾಡ್ತೀರಾ ಮೇಡಮ್ ನೀವು?
ಜನ ಆ ಟೈಪ್ ಎಲ್ಲ ಮರಳಾಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಇನ್ನು ಯಾವ ಲೆವೆಲಲ್ಲಿ ಜಾತ್ರೆ ನಡೀತಾ ಇದೆ ಅಂತ ನೀವು ಥಿಂಕ್ ಮಾಡಿ. ಸುಮ್ಮನೆ ಕೂತ್ಕೊಂಡೆಲ್ಲ ಮಾತಾಡೋದಲ್ಲ. ಈ ವಿಷಯ ನಾನು ಹಳೆ ವಿಡಿಯೋದಲ್ಲೂ ಒಂದ್ಸಲ ನಾನು ಹೇಳಿದ್ದೆ. ಮತ್ತೂ ನೀವು ನಿಮ್ಮ ಚಾಳಿನ ಬಿಟ್ಟಿಲ್ಲ, ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಯಾವ ಚಾನೆಲ್ಗೆ ಹೋಗಿ ಯಾರೆಲ್ಲ ಕರೀತಾರೆ ಚಾನೆಲ್ ಅಲ್ಲೆಲ್ಲ ಕೂತ್ಕೊಂಡು. ಮತ್ತು ನಿನ್ನೆ ಒಂದು ಮಾತಾಡಿದ್ದೀರಾ, ಏನಪ್ಪ ಅಂದರೆ ಗಿಲ್ಲಿ ಬೆಲೆ ಕೊಡ್ತಾ ಇರಲಿಲ್ಲ, ಅಕ್ಕ ಅಕ್ಕ ಅಂತ ಕರಿ ಅಂತ ಹೇಳಿದ್ರು ಅವನು ಏಕವಚನ ಯೂಸ್ ಮಾಡ್ತಿದ್ದ. ಅಮ್ಮ ಮೇಡಮ್ ಜಾನು ಜಾನು ಅಂತ ಕರಿವಾಗ ಹಲ್ ಬಿಟ್ಕೊಬಿಟ್ಟು ಮಜಾ ತಗೊಳ್ಳುವಾಗ ಚೆನ್ನಾಗಿತ್ತ. ನೀನು ಅಶ್ವಿನಿ ಮೇಡಮ್ ಥರನೇ ಎಲ್ಲ ಸ್ಟ್ರಿಕ್ಟಾಗಿ ನೀನು ವಾರ್ನ್ ಮಾಡಬೇಕಿತ್ತು. ಸ್ಟ್ರಿಕ್ಟಾಗಿ ಅಲ್ಲಿ ನೋಡಿದ್ರೆ ಕಿಚನಲ್ಲಾಗಲಿ ಬೆಡ್ರೂಮಲ್ಲಿ ನಕ್ಕೊಂಡು ಗಿಲ್ಲಿನ ಕೂರಿಸ್ಕೊಬಿಟ್ಟು ಮಜಾ ತಗೊತಾ ಇದ್ರಿ. ಕಾಮಿಡಿ ಮಾಡಿಕೊಂಡು ಅವನು ಕಾಲು ಎಳೆಸ್ಕೊಂಡು ಎಲ್ಲ ಮಾಡಿಕೊಂಡು. ಈಗ ಚಾನೆಲಲ್ಲಿ ಹೊರಗೆ ಬಂದೆ ಅಂದ ತಕ್ಷಣ ಗಿಲ್ಲಿ ಮೇಲೆ ಬರೀ ನೆಗೆಟಿವ್ ಮಾತಾಡೋದ. ನೀನು ಅಂಥವಳಾಗಿದ್ರೆ ನೀನು ಆವತ್ತೇ ವಾರ್ನ್ ಮಾಡಬೇಕಿತ್ತು. ನನ್ನ ಹಾಗೆಲ್ಲ ಕರೆಯೋದು ನನಗಿಷ್ಟ ಇಲ್ಲ, ನೀನು ಈ ಥರ ಕರೀಲೇಬೇಕು ಅಂತ. ಆವತ್ತು 32 ಹಲ್ಲು ಕಿಸ್ಕೊಂಡು ಕೇಳ್ಕೊಬಿಟ್ಟು ಈಗ ಹೊರಗೆ ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಡೋದು ಗಿಲ್ಲಿ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿ ಜಾನ್ವಿ ಅವರೇ? ಆಮೇಲೆ ಮತ್ತೆ ಹೇಳ್ತೀರಾ ತುಂಬ ಮೆರೆಸ್ತಾ ಇದ್ದಾರೆ ಜನ, ಆಯಿತಾ? ಹಳೆ ಫಸ್ಟೆಲ್ಲ ಇದ್ದವ್ರನ್ನೂ ಹೀಗೆ ಎಲ್ಲ ಮೆರೆಸಿ ಇದು ಮಾಡಿದ್ರು. ನನಗೇನು ಇದರಲ್ಲಿ ವಿಶೇಷ ಅಂತ ಅನಿಸಲ್ಲ. ನಿಜವಾಗಿ ನಿನಗೆ ವಿಶೇಷವಾಗೇ ಕಾಣ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಮೆರೆಸೋದು ಬಿಡೋದು ಅದು ಜನಗಳ ಪಾಲಿಗೆ ಬಿಟ್ಟಿದ್ದು. ಸುಮ್ಮನೆ ಹೊತ್ಕೊಂಡು ಕುಣಿಯೋಕ್ಕೆ ಜನಕ್ಕೇನು ತಲೆ ಕಟ್ಟಿದೆಯಾ ಮಿಸ್ ಜಾನ್ವಿ ಅವರೇ? ಸ್ವಲ್ಪ ಯೋಚನೆ ಮಾಡಿ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿ, ಮಾತಾಡಿ, ಆಯಿತಾ? ಹೀಗೆ ಮಾತಾಡಿಕೊಂಡೆ ನೀವು ಈ ಥರ ಹೊರಗೋಗಿದ್ದು, ಆಯಿತಾ? ಅಷ್ಟೇ. ಮತ್ತು ಏನಂತ ನೀವು ಆಲ್ರೆಡಿ ಹೋಗಾಗಿದೆ. ನಿಮ್ಮ ಬಗ್ಗೆ ಏನೇನೋ ನಾವು ಮಾತಾಡಿ ಏನು ಮಾತಾಡಿದ್ರು ಒಂದೇ, ನಿಮಗೇನೋ ಬುದ್ಧಿ ಇಲ್ಲ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಗೆಳತಿ ಅಶ್ವಿನಿ ಅವ್ರನ್ನ ಗೆಲ್ಲಬೇಕು, ಗಿಲ್ಲಿ ಸೋಲಬೇಕು. ಗಿಲ್ಲಿ ಅಭಿಮಾನಿಗಳ ಇಷ್ಟೊಂದು ಅಬ್ಬರನ್ನ ಸಾಯಿಸೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಹೊಟ್ಟೆ ಉರಿ ಅಂತ ಹೇಳಿ ಒಪ್ಕೊಬಿಡಿ. ಅದು ಬಿಟ್ಟು ಬೇರೆ ಬೇರೆ ಸ್ಟೇಟ್ಮೆಂಟ್ನ ಗಿಲ್ಲಿ ಬಗ್ಗೆ ನೀವು ಮಾಡಿದಾಕ್ಷಣ ನಾವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ತೀವಿ ಅನ್ನೋದು ನಿಮ್ಮ ಭ್ರಮೆ ಜಾನ್ವಿ ಮೇಡಮ್. ಮತ್ತು ನನಗೊಬ್ಬರು ಕಾಮೆಂಟ್ ಮಾಡಿದರು ಗಾಯ್ಸ್, ಏನಂತ ಹೇಳಿದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿ ಆನ್ಸರ್ ಮಾಡಿ. ನಿನ್ನೆ ಟಾಸ್ಕಲ್ಲಿ ಗಿಲ್ಲಿ ಸೋಲೋಕ್ಕೆ ರೀಸನ್ ಏನು? ಮೇಡಮ್, ನಾನು ಇಂಡೈರೆಕ್ಟಾಗಿ ನಾನು ಎಲ್ಲವೂ ಹೇಳಿದ್ದೇನೆ ಸೋಲೋಕ್ಕೆ ರೀಸನ್ ಏನು. ನೀವು ಸ್ವಲ್ಪ ದಯವಿಟ್ಟು ಕ್ಲಿಪ್ ಅಲ್ಲಲ್ಲಿ ಇದು ಮಾಡಿಬಿಟ್ಟು ವಿಡಿಯೋ ನೋಡಬೇಡಿ, ಆಯಿತಾ? ಸ್ಕಿಟ್ ಮಾಡಿ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕೂತ್ಕೊಂಡು ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನನಗೆಲ್ಲವೂ ನಾನು ಮಾಡೋ ಅಂಥ 15-20-25 ನಿಮಿಷ ವಿಡಿಯೋದಲ್ಲಿ ಪ್ರತಿಯೊಂದು ನಾನು ಈ ಥರನೇ ಮಾತಾಡ್ಕೊಂಡು ಹೋದರೆ 1 ಅವರ್ ಬೇಕಾಗತ್ತೆ. ನಾನು ಅದರಲ್ಲಿ ಸಿಂಪಲ್ ಮಾಡಿಬಿಟ್ಟು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆನ ನಾನು ಸೈಡಿಗೆ ಖಂಡಿತ ಇಡಲ್ಲ. ನಿಮ್ಮ ಡೌಟಿಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನಿನ್ನೆ ಗಿಲ್ಲಿ ಮತ್ತು ಕಾವ್ಯ ಸೋಲಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಫಸ್ಟು ಕಾವ್ಯ ಗಿಲ್ಲಿ ಮಾತನ್ನು ಕೇಳಲಿಲ್ಲ. ಗಿಲ್ಲಿ ಹೇಳ್ದ ದೊಡ್ಡ ಬಾಲ್ಗಳನ್ನ ಫಸ್ಟು ತೊಗೊಂಡೋಗಿ ಸ್ಟೋರ್ ಮಾಡೋಣ. ಆಗ ಕಾವ್ಯ ಕೇಳಿಲ್ಲ. ಒಂದೇ ಸಲ 200 ಪಾಯಿಂಟ್ ಸಿಗುತ್ತೆ ಅಂತ ಅಲ್ಲಿ ಎಡವಿದ್ದಾಯಿತು. ಇನ್ನೊಂದು ಏನಪ್ಪ ಮೇಯ್ನ್ ಅಂತ ಹೇಳಿದ್ರೆ, ನಮ್ಮ ಧನುಷ್ ಫೇವರಿಸಮ್ ಮಾಡಿದ್ದು, ಆಯಿತಾ? ಉಸ್ತುವಾರಿ ಕ್ಯಾಪ್ಟನ್ಸಿ ಅಂತ ಇಟ್ಕೊಂಡು ಇದ್ದ ಅವರು ಉಸ್ತುವಾರಿ ನೋಡ್ಕೊತಾ ಇದ್ರು, ಕ್ಯಾಪ್ಟನ್ ಕೂಡ ಅವರೇ ಆಗಿದ್ದಾರೆ. ಅವರು ಫೇವರಿಸಮ್ ಮಾಡಿದ್ರು ಅಭಿಷೇಕ್ಗೆ. ಹೇಳ್ಬೋದಿತ್ತು ಅವರು ಅಭಿಷೇಕ್ಗೆ ಹೇಗೆ ಎಲ್ಲ ಕ್ಲೂ ಕೊಡ್ತಾ ಇದ್ರು ಹಾಗೇನೆ ಇವ್ರಿಗೂ ಹೇಳ್ಬೋದಿತ್ತು. ಏನೋ ಒಂದು ಆಟನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಈ ಥರ ಆಡಿ ಅಂತ ಆದರೂ ಹೇಳ್ಬೋದಿತ್ತು. ಫೇವರಿಸಮ್ ಮಾಡಿದ್ರು, ಸರಿನಾ? ಅದ್ರ ಮಧ್ಯದಲ್ಲಿ ಎಲ್ಲರೂ ಅವರಿಗೆ ಬೇರೆಯವರಿಗೆ ಎಲ್ಲರಿಗೂ ಪುಷ್ ಮಾಡ್ತಾಯಿದ್ರು. ಗಿಲ್ಲಿ ಅಂತ ಹಿಂದೆಯಿಂದ ಕೇಕೆ ಚಪ್ಪಾಳೆ ಎಲ್ಲ ಬರ್ತಾಯಿತ್ತು. ಗಿಲ್ಲಿ ಕಾವ್ಯಂಗೆ ಪುಷ್ ಮಾಡೋರೇ ಇರಲಿಲ್ಲ. ಯಾಕಂದರೆ ಮನೇಲಿ ಯಾರಿಗೂ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಕ್ಯಾಪ್ಟನ್ ಆಗೋದು ಸುತಾರಾಮ್ ಇಷ್ಟ ಇರಲಿಲ್ಲ. ನಮ್ಮ ರಜತ್ ಅವ್ರು ಮಾತ್ರ ಗಿಲ್ಲಿ ಹಾಗಾಡು ಹೀಗಾಡು ಅಂತ ಹೇಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಯಾರನ್ನು ಗಿಲ್ಲಿ ಕಾವ್ಯಂಗೆ ಸಪೋರ್ಟ್ ಮಾಡೋರೇ ಇರಲಿಲ್ಲ.
ಆಟ ನಾವು ಆಡಿದ್ವಿ ಅನ್ನೋದಕ್ಕಿಂತ ಸಪೋರ್ಟ್ ಮಾಡೋರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ನಿಮಗೇನು ಅನಿಸುತ್ತೆ? ನಾನು ಇದು ಹೇಳಿದ್ದು ಸರಿನಾ ತಪ್ಪೋ, ಇಲ್ಲ ನಿಮಗೆ ನಿಮ್ಮ ಅಭಿಪ್ರಾಯದಲ್ಲಿ ಇನ್ನೂ ಬೇರೆ ಬೇರೆದಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್, ನಾನು ತಿದ್ಕೊಳ್ತೇನೆ. ಮತ್ತು ಇವತ್ತು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಗೈಸ್, ಪ್ರೋಮೋನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮನೆಯ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಯಾರಿಗೆ ಬರಲ್ಲ, ಯಾರು ಅರ್ಹರಿಲ್ಲ ಅನ್ನೋದು. ಆಗ ಪ್ರೋಮೋ ಅಲ್ಲಿ ನಾನು ನೋಡಿದ ಪ್ರಕಾರ ಮನೆಯವರೆಲ್ಲ ಆಲ್ಮೋಸ್ಟ್ ಒಂದು 7-8 ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ಹಣೆ ಮೇಲೆ ಅಂಟಿಸ್ಬೇಕು. ಅದು ಎಲ್ಲ ರಕ್ಷಿತನಿಗೆ ಕೊಟ್ಟರು. ನನ್ನ ಪ್ರಕಾರ ಗೈಸ್, ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ನಿರ್ಧಾರ ತಗೊಳ್ಳೋದ್ರಲ್ಲಿ ನಮ್ಮ ರಕ್ಷಿತ ಇದ್ದದಿದ್ದಾಗೆ ಹೇಳ್ತಾಳೆ, ಚೆನ್ನಾಗಿ ನಿರ್ಧಾರ ತಗೊತಾಳೆ. ಅದನ್ನು ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಬೇಕಿದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮ್ಮ ರಕ್ಷಿತ ಎಡವಿರೋದು ಕರೆಕ್ಟು. ಒಂದು 2-3 ಸಲ ಅವಳು ಬೇರೆ ಥರ ರೀಸನ್ಗಳನ್ನ ಕೊಟ್ಟಿದ್ದಾಳೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಅದು ಬಿಟ್ಟರೆ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ತುಂಬ ಕ್ಲೆವರ್ ಇದ್ದಾಳೆ ನಮ್ಮ ರಕ್ಷಿತ. ಒಳ್ಳೆ ನಿರ್ಧಾರಗಳನ್ನ ತಗೊತಾಳೆ. ಅವರು ಕೊಟ್ಟಿರೋದೆಲ್ಲ ನನಗೇನೋ ಅಷ್ಟು ಇದಾಗಿಲ್ಲ. ಬೇಕಿದ್ರೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಅಷ್ಟು ಬರಲ್ಲ ಅನ್ನೋದು ಮಾಳುಗೆ ಶೂಟ್ ಆಗ್ಬೋದು. ಯಾಕಂದರೆ ಮಾಳು ಅವರೇ ಒಪ್ಕೊಂಡಿದ್ದಾರೆ ಕಳೆದ ಸಲ ಸುದೀಪ್ ಸರ್ ಮುಂದೆ, ಹೌದು ನಾನು ನಿರ್ಧಾರ ತಗೊಳ್ಳೋದ್ರಲ್ಲಿ ನಾನು ಕನ್ಫ್ಯೂಸ್ ಆದೆ, ನನಗೆ ತಪ್ಪಾಗಿದೆ ಅಂತ. ರಕ್ಷಿತನಿಗೆ ಇವರು ಇದೆಲ್ಲ ಕೊಟ್ಟಿದ್ದು ನನಗೇನೋ ಅಷ್ಟು ಸರಿ ಕಾಣ್ತಾ ಇಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಮನೆದು ಇದು ಕಳಪೆ ಉತ್ತಮ ಅಲ್ಲ, ಇದು ಬೇರೆದೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಇವತ್ತು. ಕಳಪೆ ಉತ್ತಮನೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸೊ ಗೊತ್ತಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಆದ್ದರಿಂದ ಬೇರೆ ಬೇರೆ ರಕ್ಷಿತನ ಫ್ಯಾನ್ಸು ಬೇರೆ ಬೇರೆ ಥರ ಕಮೆಂಟ್ಗಳು ಮಾಡೋದು, ಗಿಲ್ಲಿ ಫ್ಯಾನ್ಸು ಬೇರೆ ಬೇರೆ ಥರ, ಇವರಿಗೆ ನಾನೊಂದು ಹೇಳ್ತೀನಿ ಗಾಯ್ಸ್, ಎಲ್ಲರಿಗೂ ನಿಮ್ಗೆ ಫೇವರೇಟ್ ಇರೋರಿಗೆ ನೀವು ಸಪೋರ್ಟ್ ಮಾಡಿ, ಯಾರು ಬೇಡ ಅನ್ನಲ್ಲ, ಯಾರು ಬೇಡ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಅವರವರ ಫ್ಯಾನ್ಸ್ ಇರ್ತಾರೆ. ಸುಮ್ಮನೆ ನಾವೆಲ್ಲ ಕಿತ್ತಾಡೋದು, ಚೀರಾಡೋದು, ಬೇಡದ ಕಮೆಂಟ್ ಪಾಸ್ ಮಾಡ್ಕೊಳ್ಳೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ? ನೀವು ಇದು ಮಾಡ್ಕೊಳ್ಳಿ, ಫೇವರಾಗಿ ಮಾತಾಡಿ, ಏನೋ ಇದು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅವ್ರ ಫ್ಯಾನ್ಸದು ಇವ್ರ ಕಾಲು ಎಳೆಯೋದು, ಇವ್ರ ಫ್ಯಾನ್ಸದು ಅವ್ರ ಕಾಲು ಎಳೆಯೋದು, ನಮ್ಮಂಥ ಯೂಟ್ಯೂಬರ್ಸ್ಗೆ ಬಾಯಿಗೆ ಬಂದಿದ್ದೆ ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಿಲ್ಲ, ಆಯಿತಾ? ಆ ಥರ ಕಮೆಂಟ್ ಮಾಡೋದು. ನನಗಂತೂ ಗೈಸ್ ಮೊನ್ನೆ ರಕ್ಷಿತನ ಬಗ್ಗೆ ಎಲ್ಲ ನಾನು ಎಲ್ಲೋ ತಪ್ಪಾಗಿ ನಾನು ಇದು ಮಾಡಿಲ್ಲ. ರಕ್ಷಿತನ್ನ ನಾನು ಬಿಟ್ಕೊಟ್ಟು ಮಾತಾಡಿಲ್ಲ, ವಹಿಸ್ಕೊಂಡು ಮಾತಾಡಿಲ್ಲ, ಸರಿ ತಪ್ಪುಗಳನ್ನ ನಾನು ಮಾತಾಡ್ತಾ ಇದ್ದೀನಿ. ಅಂಥದ್ರಲ್ಲೂ ನನ್ನ ಕಮೆಂಟ್ ಬಾಕ್ಸ್ ನೀವೇ ಓಪನ್ ಮಾಡಿ ಬೇಕಿದ್ರೆ ನೋಡಿ, ಏನೇನು ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೇ ಏನಪ್ಪ ಅಂತ ಆಗತ್ತೆ. ಹಾಗೆ ಮತ್ತು ಇವರು ನಿರ್ಧಾರನ ತಗೊಳ್ಳೋಕ್ಕೆ ಬರಲ್ಲ ಅಂತ ಯಾಕೆ ಚೂಸ್ ಮಾಡಿದ್ರು ಅಂದರೆ, ನಿನ್ನೆ ಆಟ ಆಡುವಾಗ ಅದೇ ರಕ್ಷಿತ ತುಂಬ ಒಂಥರ ಅಗ್ರೆಸಿವ್ ಆದರು, ಒಂಥರ ಡಿಸ್ಟರ್ಬ್ ಆದರು. ಅದು ತುಂಬ ಆಟದ್ದು ಇದೆ, ಆ ಥರ ಇತ್ತು, ತಡ್ಕೊಳಕ್ಕಾಗಿಲ್ಲ. ಮತ್ತು ಧ್ರುವಂತ ಆಟ ಆಡಿಸಿದ ರೀತಿ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ರು ನಮ್ಮ ರಕ್ಷಿತ. ಸಣ್ಣ ಪುಟ್ಟ ತಪ್ಪು ಎಲ್ಲರೂ ನಮ್ಮದು ಆಗುತ್ತೆ, ಬೇರೆಯವ್ರದ್ದು ಆಗುತ್ತೆ, ಎಲ್ಲರದ್ದು ಆಗುತ್ತೆ. ಅದನ್ನೆಲ್ಲ ಎಲ್ಲರೂ ಅಬ್ಸರ್ವ್ ಮಾಡಿದರು. ಆ ಕ್ಷಣಕ್ಕೆ ಇವ್ರ ಗಮನ ಎಲ್ಲ ಬೇರೆಯವ್ರ ಮೇಲೆ ಇತ್ತು. ಲಾಸ್ಟಲ್ಲಿ ಎಲ್ಲ ಇದು ಮಾಡಿಕೊಂಡು ಇದು ಹೇಳ್ತಾ ಇದೆ, ಮಗು ಹೇಳ್ತಾ ಇದ್ದಾಳೆ, ಹೌದು ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ರು. ಇವ್ರದ್ದು ಯಾವ ಇದು ಇಲ್ಲ. ಒಟ್ಟಲ್ಲಿ ಕರೆಕ್ಟಾಗಿ ನಿರ್ಧಾರ ತಗೊಳ್ಳೋದ್ರಲ್ಲಿ ಯಾರೂ ಸರಿ ಇಲ್ಲ, 1-2-3 ಜನ ಬಿಟ್ಟರೆ ಬಿಗ್ ಬಾಸ್ ಮನೇಲಿ ಅಂತ ಗೊತ್ತಿದ್ದೂ ರಕ್ಷಿತನಿಗೆ ತಗೊಂಡೋಗಿ ಹಾಕಿದ್ದಾರೆ, ಕೊಟ್ಟಿದ್ದಾರೆ, ಅಂಟಿಸಿದ್ದಾರೆ. ಏನಂತ ಹೇಳಬೇಕು? ನಿಮಗೇನು ಅನಿಸುತ್ತೆ? ರಕ್ಷಿತಾ ನಿರ್ಧಾರ ತಗೊಳ್ಳೋದ್ರಲ್ಲಿ ಎಡವಿರೋದು ನಿಜಾನಾ? ಗೊತ್ತಾಗಲ್ವಾ ಅವಳಿಗೆ? ನನ್ನ ಪ್ರಕಾರ ಅಂತೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಎಡವಿರೋದು ನಿಜ, ಗೊತ್ತಾಗಲ್ಲ, ಆಯಿತಾ? ಮತ್ತು ನಿನ್ನೆ ಒಗಟಿಂದ ಇದು ಟಾಸ್ಕ್ ಇತ್ತು. ಒಗಟು ಪಾಪ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಅವ್ರಿಗೆ ಅದು ಆಗಲಿಲ್ಲ, ನಿನ್ನೆ ಗೆಲ್ಲೋಕ್ಕೆ ಇದಾಗಲಿಲ್ಲ. ಒಗಟನ್ನು ಬಿಡಿಸ್ಬಿಟ್ಟು ಹಾಕಿ ತಗೊಂಡೋಗಿ ಅಲ್ಲಿ ಓಪನ್ ಮಾಡಿ ಮಾಳನ್ನು ಸೇವ್ ಮಾಡೋಕ್ಕಾಗಿಲ್ಲ, ಅದು ಓಕೆ. ಹಾಗಾಗ್ತ ನಿರ್ಧಾರ ಮಾತ್ರ ರಕ್ಷಿತಾ ಯಾರು ಮುಖಾಮುಖಿ ನೋಡದೆ ಮುಖದ ಮೇಲೆ ಕೊಡ್ತಾರೆ. ಹಾಗೆ
ನನಗಂತೂ ಗಿಲ್ಲಿ ಕಾವ್ಯ ಸೋತಿದ್ದು ತುಂಬ ಬೇಜಾರಾಯಿತು. ನನ್ನ ಪ್ರಕಾರ ಗಿಲ್ಲಿ ಒನ್ ವೇ. ಮತ್ತು ಇನ್ನೊಬ್ಬರು ಹೇಳುತ್ತಾರೆ, ಕೆಲವರು ಮತ್ತೆ ಮೆಸೇಜ್ ಮಾಡಿದ್ದಾರೆ ಕಮೆಂಟ್, ಯಾವಾಗಲೂ ಕಾವ್ಯನ ಬಾಲ ಹಿಡ್ಕೊಂಡು ತಿರುಗ್ತಾನೆ, ಕಾವು ಕಾವು ಅಂತ ಇರ್ತಾನೆ, ಆಮೇಲೆ ಎಲ್ಲ ಡಿಸಿಷನ್ ಕಾವ್ಯ ತಗೊತಾಳೆ, ಹಾಗೆ ಹೀಗೆ. ಅದನ್ನು ನಾವು ಹೇಳೋದಲ್ಲ, ನಾವು ಮಾತಾಡಿ ಏನೂ ಯೂಸ್ ಇಲ್ಲ ಗೈಸ್. ಯಾಕಂದರೆ ಅದು ಅವರಿಗೆ ಗೊತ್ತಿರಬೇಕು. ಹಾಗಂತ ಹೇಳಿಬಿಟ್ಟು ಮನೆಯಲ್ಲಿ ಎಲ್ಲ ಏನು ಒಂಟೊಂಟಿಯಾಗಿ ಆಡ್ತಾ ಇಲ್ವಲ್ಲ, ಎಲ್ಲ ಒಬ್ಬರೇ ನಿಂತ್ಕೊಂಡು ಫೇಸ್ ಮಾಡ್ತಿದ್ದಾರಾ. ಇವರು ಸ್ಟಾರ್ಟಿಂಗಿಂದ ಜೋಡಿಯಾಗೆ ಒಳಗೆ ಬಂದರು ಅಂತ ಹೇಳುವಾಗ ಒಬ್ರಿಗೊಬ್ರು ಇವರು ರೆಸ್ಪೆಕ್ಟಾಗಿ ಇದ್ದಾರೆ, ಆಟ ಆಡ್ತಾರೆ. ಸೋಲು ಗೆಲುವು ಅದನ್ನೇ ನಾವು ತಗೊಂಡು ಒಬ್ಬರನ್ನ ಈ ಥರ ಇದು ಮಾಡೋದು ಸರಿಯಲ್ಲ. ಗಿಲ್ಲಿ ಆಟದಲ್ಲಿ ಏನೋ ಅದೇ ನಾನು ಹೇಳಿದಾಗೆ ಗಿಲ್ಲಿ ನಿರ್ಧಾರನ ಕಾವ್ಯ ಒಪ್ಕೊಳ್ಳದೆ ಇರೋದ್ರಿಂದ ಸೋತಿದ್ದು. ಮತ್ತು ಧನುಷ್ ಫೇವರಿಸಮ್ ಮಾಡಿದ್ದು ಕರೆಕ್ಟಾಗಿ. ಅವನು ಕ್ಯಾಪ್ಟನ್ಸಿನ ನನಗಂತೂ ಸರಿಯಾಗಿ ನಿನ್ನೆ ಆಟದಲ್ಲಿ ಮಾಡ್ದ ಅಂತ ಆಗಿಲ್ಲ. ಗಿಲ್ಲಿ ಆಟ ಚೆನ್ನಾಗೇ ಇತ್ತು, ಎಲ್ಲ ಇತ್ತು, ಈ ಥರ ಆಗಿದ್ದಷ್ಟೇ. ಹಾಗಂತ ನೋಡಿದ್ರೆ ಪ್ರತಿಯೊಬ್ಬರು ಈಗ ಮಾಳು ರಕ್ಷಿತಾ ಇದ್ದರು ಜೋಡಿಯಾಗಿ, ಅವ್ರು ಸೋಲ್ಲಿಲ್ವಾ. ಅಶ್ವಿನಿ ರಘು ಸರ್ ಹೇಳೋದೇ ಬೇಡ, ಎಷ್ಟು ಸೂಪರಾಗಿ ಆಡಿದ್ರು. ನೆನ್ನೆಲ್ಲ ಹೇಗೆ ಕೈ ಕೊಡ್ತಲ್ವಾ. ಅವರು ಕಿತ್ತಾಡ್ತಾರೆ, ಕೂಗಾಡ್ತಾರೆ, ಇದು ಮಾಡ್ತಾರೆ, ಮತ್ತು ಟಾಸ್ಕ್ ಅಂತ ಬರುವಾಗ ಆಡ್ತಾರೆ, ಹೌದಲ್ವಾ. ಅದನ್ನೆಲ್ಲ ನೀವು ಒಪ್ಕೊಂಡಿದ್ದೀರಾ ಅಲ್ವಾ. ನೀವು ಅವ್ರ ಜೊತೆ ಇರಬೇಡ, ಇವ್ರ ಜೊತೆ ಇರಬೇಡ, ನೀನು ಇದಾಗ್ತೀಯಾ, ನೀನು ಸಪ್ರೇಟಾಗಿರೋ ಅಂತ ಹೇಳೋದು ನಮ್ಮದೇನೋ ಸರಿ ಅಂತ ಹೇಳಿ ನನಗೂ ಅನಿಸುತ್ತೆ, ಹೌದೇನೋ ಇರ್ಬೋದೇನೋ. ಆದರೆ ಮನೆ ಒಳಗೆ ನಮಗೆ 24 ಅವರಲ್ಲಿ ನಡೆಯೋ ಅಂಥದ್ದನ್ನು ನಮಗೆ ಬರೀ 1.5 2 ಅವರಲ್ಲಿ ತೋರಿಸ್ತಾರೆ. ಇನ್ನು ಬಾಕಿ ಏನೆಲ್ಲ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಲೈವಲ್ಲಿ ಸ್ವಲ್ಪ ನಾವು ನೋಡ್ತೇವೆ. ಅದನ್ನೇ ನೋಡಿಬಿಟ್ಟು ನಾವು ಈ ಥರ ಸಡನ್ ಡಿಸಿಷನ್ ತಗೊಳ್ಳೋದು ತಪ್ಪು ಅಂತ ನನಗನ್ಸುತ್ತೆ. ಅವರವರ ಇದು ಈಗ ನೋಡಿ ಅಭಿಷೇಕ್ ಮತ್ತು ಸ್ಪಂದನ, ಹಾಗೆ ನೋಡಿದರೆ ಸ್ಪಂದನ ಯಾವುದ್ರಲ್ಲೂ ರಿಸರ್ವೇ ಇಲ್ಲ ನನ್ನ ಪ್ರಕಾರ. ಏನೋ ಒಂದು ಆಟ ಆಡಲ್ಲ, ಏನಿಲ್ಲ, ಯಾವುದ್ರಲ್ಲೂ ಇಲ್ಲ, ಬೇರೆ ಚಟುವಟಿಕೆಯಲ್ಲೂ ಇಲ್ಲ, ಆ್ಯಕ್ಟಿವ್ ಆಗಿರಲ್ಲ. ಸ್ವಲ್ಪ ಕಾಣಿಸ್ಕೊತಾರೆ ಮತ್ತು ಹಾಗೆ ಟುಸ್ ಅಂತ ಆಗ್ತಾರೆ ಅಷ್ಟೆ. ಹಾಗೆ ನೋಡಿದ್ರೆ ಹಾಗೇನು ಹೇಳಬೇಕು, ನಿನ್ನೆ ನೋಡಿದ್ರೆ ಅವರ ಲಕ್ ನೋಡಿ ಜೋಡಿ ಕ್ಯಾಪ್ಟನ್ ಆಗೋದ್ರಲ್ವಾ. ಹಾಗೆ ನಾವು ಈ ಥರ ಎಲ್ಲ ಒಬ್ಬರು ಫ್ಯಾನ್ಸ್ ಒಬ್ಬರು ಕಿತ್ತಾಡಿ ಇದು ಮಾಡಿ ಒಬ್ರಿಗೊಬ್ರಿಗೆ ಕಾಮೆಂಟ್ ಮಾಡಿಕೊಂಡು ಮೆಸೇಜಲ್ಲಿ ಬಾಯಿಗೆ ಬಂದಂಗೆ ಅಂದ್ಕೊಂಡು ಇದೆಲ್ಲ ತಪ್ಪು ಗಾಯ್ಸ್, ನಿಜವಾಗಿ ತಪ್ಪು. ಮತ್ತು ಹಾಗೆ ಗಾಯ್ಸ್, ಮನೆ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೇ ಇರೋದು ರಕ್ಷಿತಾ ಅಂತ ಎಲ್ಲ ಟಕ ಅಂತ ಬಂದುಬಿಟ್ಟು ಅಂಟಿಸ್ತಾ ಇದ್ದಾರೆ ಡಿಸ್ಲೈಕ್ ಸ್ಟಿಕ್ಕರ್ನ. ನಾನಂತೂ ಇದನ್ನು ಖಂಡಿತ ಒಪ್ಪಲ್ಲ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಳಿಸಲ್ಲ. ಚೆನ್ನಾಗಿ ಕಾವ್ಯನಿಗೆ ಎಲ್ಲ ಮಾತಾಡಿದ್ದು ಕೆಲವರಿಗೆ ಇದಾಗಿದೆ, ಓಕೆ. ನಾಮಿನೇಷನ್ನಲ್ಲಿ ಅವಳಿಗೆ ಕರೆಕ್ಟಾಗಿ ಮಾತಾಡೋದ್ರಲ್ಲಿ ಎಡವಿರ್ಬೋದು ಅಷ್ಟೇ. ನಿರ್ಧಾರ ಮಾತ್ರ ಸೂಪರಾಗಿ ತಗೊತಾಳೆ. ಮತ್ತು ಚಿಕ್ಕ ಹುಡುಗಿ ಅಂತ ಅವಳು ಎಲ್ಲೂ ಹೇಳ್ಕೊಂಡಿಲ್ಲ ರಕ್ಷಿತಾ. 24 ಇಯರ್ ಆಗಿದೆ, ಆಯಿತಾ. ಯಂಗೆಸ್ಟ್ ಕಂಟೆಸ್ಟೆಂಟು, ಸಣ್ಣ ಕಂಟೆಸ್ಟೆಂಟ್ ಅಂತ ಅಲ್ಲ, ಯಂಗೆಸ್ಟ್ ಕಂಟೆಸ್ಟೆಂಟ್. ಮತ್ತು ಇನ್ನು ಅದು ಬಿಟ್ಟರೆ ಯಾರು ಯೋಗ್ಯತೆ ಇಲ್ಲ ಅಂತ ಡಿಸ್ಲೈಕ್ ಅಂತ ಬರಬೇಕು ಅಂತ ಹೇಳಿದ್ರೆ, ಇನ್ನು ಅದು ಬಿಟ್ಟರೆ ಇನ್ನು ನಮ್ಮ ಸೂರಜ್ ರಾಶಿಕಾ ನಮ್ಮ ಕಾವ್ಯ ಗಿಲ್ಲಿಗೇನೆ ಕೊಡೋದು. ಅವ್ರು ಪಕ್ಕ ಫಿಕ್ಸ್ ಆಗಿದ್ದಾರೆ, ಅದರಲ್ಲೇನು ಆಶ್ಚರ್ಯ ಪಡೋವಂಥದ್ದೇನಿಲ್ಲ. ಯಾಕಂದರೆ ಹಿಂದಿನಿಂದ ದ್ವೇಷನೇ ಅದನ್ನೇ ತುಂಬ್ಕೊಬರೋದು, ತಗೊಬಂದ್ಬಿಟ್ಟು ಹೇರೋದು ನಮ್ಮ ರಾಶಿಕನ ಕೆಟ್ಟ ಬುದ್ಧಿಯಿಂದನೇ ಸದ್ಯಕ್ಕೆ ಮನೆಗೆ ಹೋಗ್ತಾಳೆ ಅಂತ ಹೇಳ್ಕೊಬೋದು. ಆಮೇಲೆ ಇನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ ಗಾಯ್ಸ್, ಇನ್ನು ಗಿಲ್ಲಿ ಕಾವ್ಯ ಆಡಲಿಲ್ಲ ಅದು ಇದು ಆಯಿತಾ. ಅದೊಂದೇ ತಗೊಬಿಟ್ಟು ನಾವೆಲ್ಲ ಗಿಲ್ಲಿನ ಏನು ಸಪೋರ್ಟ್ ಮಾಡೋದು ನಿಲ್ಲಿಸ್ತೀವಿ ಅನ್ನೋದು ನಿಮ್ಮಗಳೆಲ್ಲರ ಭ್ರಮೆ ಅಷ್ಟೇ. ಎಂತೆಂಥ ದೊಡ್ಡ ಆಟಗಳು ಎಷ್ಟೆಷ್ಟೋ ವರ್ಷ ಬೇಕಾಗತ್ತೆ ಕಪ್ ತಗೊಳ್ಳೋಕ್ಕೆ. ನಮ್ಮ RCBನೇ ತಗೊಳ್ಳಿ, 18 ವರ್ಷ ಬೇಕಾಯಿತು. 18 ವರ್ಷ ತಗೊಂತು ಒಂದು ಕಪ್ ಗೆಲ್ಲೋಕ್ಕೆ ಅಂತ ಹೇಳಿಬಿಟ್ಟು ನಾವೇನು RCBನ ಬಿಟ್ಕೊಟ್ವಾ?
ಬಿಟ್ಕೊಟ್ಟಿಲ್ಲ. ಪ್ರತಿ ವರ್ಷ ಸಪೋರ್ಟ್ ಮಾಡ್ತಾ ಇದ್ವಿ ಗೆಲ್ಲೋವರೆಗೂ ಬಿಡಲಿಲ್ಲ ಅಲ್ವಾ ಗೈಸ್. ನಾವು ಕೂಡ ಹಾಗೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೇ ಇರ್ತೀವಿ. ಗಿಲ್ಲಿ ಗೆಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇವ್ರ ಮನೆ ಒಳಗೆ ಏನೇನೋ ಆಗತ್ತೆ, ಏನೇನೋ ಹೋಗುತ್ತೆ, ಮತ್ತೆ ಚೆನ್ನಾಗಿರ್ತಾರೆ, ಮತ್ತೆ ಕಿತ್ತಾಡ್ತಾರೆ. ಇದೇ ಬಿಗ್ ಬಾಸ್ ಮನೆ. ಓಕೆ ಗಾಯ್ಸ್, ಇವತ್ತಿನ ನನ್ನ ಈ ಲಾಗ್ ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇವತ್ತಿನ ಪ್ರೋಮೋ ನೋಡಿ, ಬರೀ ಪ್ರೋಮೋ ಮೇಲೇ ಮಾತಾಡುವಂಥ ಜಾಯಮಾನ ನಂದಲ್ಲ. ನೈಟ್ ಫುಲ್ ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಯಾರೆಲ್ಲ ನನಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ. ಓಕೆ, ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗಾಯ್ಸ್.